ನೇತ್ರಾ ನೇತ್ರಾ ಏನು ಖುಷಿ ಅವರೇ? ನೇತ್ರ, ನಾವು ಮನೆಗೆ ಹೋಗ್ತೀವಿ, ಟೈಮ್ ಆಗುತ್ತೆ. ಯಾಕಂದ್ರೆ ನಾಳೆ ಬೆಳಗ್ಗೆ ಮತ್ತೆ ಚಿನ್ನಿ ಸ್ಕೂಲಿಗೆ ಬೇಗ ಹೋಗ್ಬೇಕಲ್ಲ, ಅದಕ್ಕೆ ಟೈಮ್ ಆಗುತ್ತೆ, ನಾವಿನ್ನು ಹೋಗ್ತೀವಿ. ಅರೆ, ನಿಮ್ಗೇನಾದರೂ ರುಚಿಗೆ ಚಿಡೈತೇನೆ ಸಂಜೆ ಹೊತ್ನಾಗ ತವ್ರ ಮನೆಯಿಂದ ಹಾಗೆಲ್ಲ ಗಂಡನ ಮನೆ ಎಲ್ಲ ಹೋಗಬಾರ್ದು, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಇವತ್ತೊಂದಿನ ಇರ್ರಿ, ನಾಳೆ ಬೇಕಾದ್ರೆ ಹೋಗಂತ್ರಂತ. ಚಿನ್ನಿಗೆ ನಾಳೆ ಬೆಳಗ್ಗೆ ಸ್ಕೂಲಿಗೆ ಇವರಿಗೆ ಹೇಳ್ತೀನಂತ ಬಿಟ್ಟು ಬರಕ್ಕೆ. ನಿಮ್ಮ ತಮ್ಮ ಬಿಟ್ಟು ಬರ್ತಾರ, ನೀವು ಆಮೇಲೆ ಹೋಗಂತ್ರಂತ. ಇವತ್ತು ನೀವೇನು ಅವಸರ ಮಾಡಕ್ಕೆ ಹೋಗ್ಬೇಡ್ರಿ, ಅಣ್ಣಾಗಲ್ಲ ನಾನು ಹೇಳ್ತೀನಂತ ಬೇಕಾದ್ರೆ. ನೇತ್ರ, ಹಂಗಲ್ಲ. ಮತ್ತು ನಿಮ್ಮ ಅಣ್ಣನೂ ನಾಳೆ ಆಫೀಸ್ಗೆ ಹೋಗ್ಬೇಕಲ್ಲ, ಸ್ಕೂಲಿಗೆ ಹೋಗ್ಬೇಕಲ್ಲ. ಅದು ಅಲ್ಲದೆ ಏನೋ ಮೀಟಿಂಗ್ ಇದೆ ಅದು ಇದು ಅಂತ ಇದ್ರು, ಮತ್ತು ಅವರಿಗೂ ಲೇಟ್ ಆಗುತ್ತಲ್ಲ. ಆಮೇಲೆ ಬೆಳಗ್ಗೆ ಎದ್ದು ಮತ್ತೆ ಇಲ್ಲಿ ನಿಮಗೆಲ್ಲ ಡಿಸ್ಟರ್ಬ್ ಆಗ್ಬಿಡುತ್ತೆ. ಯಾಕಂದ್ರೆ ಅವರು ಬೆಳಗ್ಗೆ 8 ಗಂಟೆಗೆ ಆಫೀಸ್ಗೆ ಇದೆ, ಅವ್ರು ಸ್ಕೂಲಿಗೂ ಇಬ್ಬರು ಸ್ಕೂಲಿಗೆ ಹೋಗೋರ, ನಾ ಬಾಕ್ಸ್ ಮಾಡ್ಬೇಕಲ್ಲ. ಸುಮ್ಮನೆ ಇಲ್ಲೆಲ್ಲ ನಿಮಗೆಲ್ಲ ಡಿಸ್ಟರ್ಬ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಬೇಡ, ನಾವು ಹೋಗ್ತೀವಿ. ಈಗೇನು ಅಷ್ಟೇನು ಟೈಮ್ ಆಗಿಲ್ಲಲ್ಲ, ಆರಾಮಾಗಿ ಹೋಗ್ತೀವಿ ತಗೋ. ಖುಷಿಯವರೇ, ಅದನ್ನೆಲ್ಲ ನಾನು ನೋಡ್ಕೋತೀನಂತ. ತೊಂದರೆಗಿಂದ್ರೆ ಅಂತ ಎದಕ್ಕೆ ಮಾತಾಡ್ತೀರಿ? ನೀವು ಆ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನೋಡಿರಿ, ನೀವು ಹಂಗೆಲ್ಲಾರು ಮಾತಾಡಿದ್ರಂದ್ರೆ ನಾನು ಇನ್ನೊಂದ್ಸಲ ನಿಮ್ಮ ಜೊತೆ ಮಾತಾಡೋಕೆ ಹೋಗಂಗಿಲ್ಲ. ಏನು ಇಬ್ರು ಮಾತುಕತೆ ಏನೋ ಜೋರು ಇದ್ದಂಗಿದೆ. ನೋಡೋಣ, ನೀವು ನಾಳೆ ಹೋಗ್ಬೇಕಾ? ಎನಿ ಕಂಡೀಷನ್. ಇವತ್ತಂತೂ ಹೋಗಂಗಿಲ್ಲ, ನಾ ಬಿಡೋದು ಇಲ್ಲ. ಅಷ್ಟೇ ಆಗಲೇ ಸಂಜೆ ಆಗೈತಿ, 6:30 ಆಯ್ತು. 6:30 ಪುಣ 7 ಆಗಕ್ಕೆ ಬಂದೈತಿ. ಇವಾಗ ಮನೆಗೆ ಹೋಗ್ತೀರನ ನೀವು? ಈಗ ಹೋಗಿ ಅಲ್ಲಿ ಹೋಗಿ ಅಡುಗೆ ಮಾಡಿಕೊಂಡು ತಿಂದು ಮಕ್ಕೊಂಡು ಮತ್ತೆ ಬೆಳಗ್ಗೆ ಎದ್ದೇಳೋದು, ಇದೆಲ್ಲ ರಾಮಾಯಣ ಐತಿ. ಅದಕ್ಕೆ ಇವತ್ತು ನೀವು ಹೋಗಕ್ಕೆ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ, ನಾಳೆ ಹೋಗಂತ್ರಂತ. ಅಣ್ಣ, ನೀನು ನಾಳೆ ಮೀಟಿಂಗ್ ಇದೆ ತಾನೇ, ನೀನು ಆರಾಮಾಗಿ ಇಲ್ಲಿಂದಾನೇ ಹೋಗು. ಬೇಕಾದರೆ ನಾಳೆ ಈವ್ನಿಂಗ್ ಚಿನ್ನಿನೂ ಇಲ್ಲಿಂದಾನೇ ಹೋಗಲಿ ಸ್ಕೂಲಿಗೆ. ನಾಳೆ ಈವ್ನಿಂಗ್ ನಿಂದು ಸ್ಕೂಲ್ ಮುಗಿದ್ಮೇಲೆ ಡೈರೆಕ್ಟ್ ಇಲ್ಲಿಗೆ ಬಂದು ಕರ್ಕೊಂಡು ಹೋಗ್ಬೇಡು ಪ್ಲೀಸ್ ಅಣ್ಣ. ನೋಡ್ರಿ, ನಾನು ಹೋಗ್ತೀನಂದ್ರೆ ಸಾಕು. ಯಾವತ್ತೂ ಹಿಂಗೆ ನಾನು ಒಂದು ದಿನದ ಮಟ್ಟಿಗೆ ಅಂತ ಬಂದಿರ್ತೀನಿ, ಇಲ್ಲಿ 2-3 ದಿನನ ಆಗ್ಬಿಡ್ತೈತಿ. 2-3 ದಿನ ಅಂತ ಅನ್ಕೊಂಬಂದಿರ್ತೀನಿ, ಒಂದು ವಾರನ ಆಗ್ಬಿಡ್ತೈತಿ. ನೀವೇ ಹೇಳ್ರಿ ನಿಮ್ಮ ತಂಗಿಗೆ. ನಾ ಹೇಳಿದ್ರೆ ನನ್ನ ಮಾತು ಕೇಳವಳ್ಳು, ನನಗೆ ಬಿಡ್ತಾನೂ ಇಲ್ಲ ಮನೆಗೆ ಹೋಗಕ್ಕೆ. ಸೊ ನಿಮ್ಮ ತಂಗಿಗೆ ಅದು ಏನು ಹೇಳಿ ಒಪ್ಪಿಸ್ತೀರ ಒಪ್ಪಿಸ್ರಿ, ನಿಮ್ಗೆ ಬಿಟ್ಟಿದ್ದು. ನೇತ್ರ, ಅದು ಬೆಳಿಗ್ಗೆ ಸ್ಕೂಲ್ ಒಂದು ಐತಲ್ಲಮ್ಮ. ಸರಿ ಬಿಡೋಣ, ಆಯ್ತು, ಹೋಗ್ರಿ ಹೋಗ್ರಿ. ನಾನೇನಾದರೂ ಸ್ವಂತ ತಂಗಿ ಆಗಿದ್ದಿದ್ರೆ ನಾ ಹೇಳಿದ ತಕ್ಷಣ ಇದ್ದು ಬಿಡ್ತಿದ್ವಿ. ಇವಾಗ ನನ್ನ ಮಾತೇನು ನಿಮ್ಗೇನು ಲೆಕ್ಕಕ್ಕೆ ಇಲ್ಲಲ್ಲ. ಸರಿ, ಆಯ್ತು ತಗೋರಿ. ನಿಮ್ಗೆ ಹೆಂಗೆ ಅನ್ಸುತ್ತಾ ಹಂಗೆ ಮಾಡಿರಿ. ನನ್ನ ಮಾತಂದ್ರೆ ನಿಮ್ಗೆ ಇಷ್ಟನೇ ಇಲ್ಲ, ಲೆಕ್ಕಕ್ಕೂ ಇಲ್ಲ. ಸರಿ, ಆಯಿತು, ಹೋಗಿ ಬರ್ರಿ. ನಾ ಪಾಪು ಅಳ್ತಾ ಇದೆ, ಹೋಗ್ತೀನಿ. ನೇತ್ರ, ಒಂದು ನಿಮಿಷ ಇರಮ್ಮ. ಬೇಡ ಬಿಡೋಣ, ನನ್ನ ಮಾತು ನೀವು ಕೇಳೋದೇ ಇಲ್ಲಲ್ಲ, ಒಂದು ನನ್ನ ಹತ್ರ ಇದಕ್ಕೆ ಮಾತಾಡ್ತೀರಿ. ಬೇಡ ಬಿಡ್ರಿ. ಸರಿ, ಆಯಿತು, ಇವತ್ತಿರ್ತೀವಿ, ಓಕೆನಾ? ಬೇರೆ ಯಾರ್ದಾರ ಮನೆಗೆ ಮನೆ ಹೆಣ್ಮಕ್ಳು ಬಂದ್ರೆ ಯಾವಾಗ ಹೋಗ್ತಾರಪ್ಪ ಇವರು ಅಂತ ಕಾಯ್ತಿರ್ತಾರೆ ಮನೆ ಸೊಸೆಯರು. ಇಲ್ಲ ಅಂತಂದ್ರೆ ಯಾವಾಗ ದಬ್ಬೇನ ಅವ್ರನ್ನ ಅಂತ ಅನ್ಕೊಂತಿರ್ತಾರೆ. ನೀ ನೋಡಿದ್ರೆ ಫುಲ್ಲು ಉಲ್ಟಾ. ನಾ ಬಂದೆ ಅಂದ್ರೆ ನನ್ನನ್ನು ಒಟ್ಟ ಹೋಗೋಕೆ ಬಿಡಂಗಿಲ್ಲಲ್ಲ ನೀನೊಂಥರ ವಿಚಿತ್ರ ನೋಡು. ಅಯ್ಯೋ ಹೋಗಿ ಖುಷಿಯವರೇ, ನಿಮ್ಮ ಥರ ಮನೆ ತುಂಬ ನಕ್ಕೋಂತ ಖುಷಿಯಾಗಿ ಮಾತಾಡ್ಕೊತ ಇದ್ರೆ ಯಾರಿಗೆ ತಾನೇ ಬೇಸರ ಆಗುತ್ತೆ? ಬಂದು ಪಿನ್ನು ಚುಚ್ಚಿ ಜಗಳ ಹಚ್ಚರ್ಗಷ್ಟ ಹಂಗೆ ಮಾಡ್ತಾರೆ ಸೊಸೆ ಅಂದ್ರೆ. ಇಲ್ಲ ಅಂದ್ರೆ ಅವರು ಕೂಡ ಎಷ್ಟು ತಮ್ಮ ಸ್ವಂತ ಅಕ್ಕನ ಥರ ನೋಡ್ಕೋತಾರೆ, ಗೊತ್ತಾ? ಅದು ನಿಜನ ಬಿಡು. ಅಲ್ಲ, ನಿನ್ನಂತ ಚಲೋ ಸೊಸೆ ಇದ್ದಾಗ ನಾನು ಎದಕ್ಕೆ ಜಗಳ ಹಚ್ಚಲಿ? ನಮ್ಮ ಮಮ್ಮಿಗೆ ಮತ್ತು ನಿನಗೆ. ಮತ್ತು ನಿಮ್ಮಂಥ ಒಳ್ಳೆ ಮನೆ ಮಗಳಿರ್ಬೇಕಾದ್ರೆ ನಾನಾದರೂ ಯಾಕೆ ಲಘುನ ನಿಮಗೆ ಮನೆಗೆ ಕಳಿಸ್ಲಿ ಹೇಳ್ರಿ? ಹೌದಿಲ್ಲ ಅಣ್ಣ? ಥ್ಯಾಂಕ್ ಯು ಅಣ್ಣ, ನೀವು ಇವತ್ತಿರ್ತೀನಿ ಅಂದಿದ್ದಕ್ಕೆ ನನಗಂತೂ ಫುಲ್ ಖುಷಿ ಆಗ್ಬಿಡ್ತಾರೆ. ಮೊದಲು ಈ ವಿಷಯನ ಹೋಗಿ ಅತ್ತೆ ಮಾವ ಹೇಳ್ತೀನಿ, ಅವರು ಫುಲ್ಲು ಖುಷಿ ಪಡ್ತಾರೆ. ಒಟ್ಟಿನಲ್ಲಿ ಹಠ ಮಾಡಿ ಅದು ಒಂದು ಡೈಲಾಗ್ ಇಟ್ಕೊಂಡ್ಬಿಟ್ಟು ಸ್ವಂತ ತಂಗಿ ಆಗಿದ್ರೆ ಹಿಂಗೆ ಮಾತಾಡ್ತಿದ್ದೇನ ಅಂತಂದು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನೇತ್ರ, ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡಮ್ಮ. ನೀನು ನನಗೆ ಸ್ವಂತ ತಂಗಿ ಇದ್ದಂಗೆ ಅಂತ ಹೇಳಿನಿಲ್ಲ, ಮತ್ತೆ ಯಾಕೆ ಪದೇ ಅದು ಮಾತಾಡೋದು ನೀನು? ಸಾರಿ ಅಣ್ಣ, ಇನ್ನೊಂದ್ಸಲ ಆ ಥರ ಮಾತಾಡಲ್ಲ. ಮತ್ತು ನೀವು ನೋಡು, ನಾನು ಇಷ್ಟು ಚಂದ ಹೇಳಾಕೊಂತೀನಿ ಇವತ್ತು ಹೋಗ್ಬೇಡ್ರಿ ಪ್ಲೀಸ್ ಹೋಗ್ಬೇಡ್ರಿ ಅಂತಂದು, ನೀವು ನೋಡಿದ್ರೆ ಹೋಗ್ತೀನಿ ಅಂತ ಅಂತೀರಪ್ಪ. ಅದಕ್ಕೆ ಹಂಗಂತಿದ್ದೆ. ನೀವು ಹಿಂಗೆ ಬಂದು ಹಿಂಗೆ ಹೋಗ್ಬಿಟ್ರೆ ನಮ್ಗೆ ಎಷ್ಟು ಬೇಸರ ಆಗುತ್ತೆ ಗೊತ್ತಾ? ಅದು ಅಲ್ಲದೆ ಚಿನ್ನಿ ಪಾಪುನ ಎಷ್ಟು ಹಚ್ಕೊಂಡಿದ್ದಾಳೆ ಗೊತ್ತಾ? ಈಗಲೂ ನೋಡೋಗ್ರಿ, ಪಾಪು ಜೊತೆನ ಆಟ ಆಡ್ಕೊತ ಅದಾಳ. ಮತ್ತು ನೀವು ನೋಡಿದ್ರೆ ಹಂಗೆ ಹೋಗ್ತೀನಿ ಅಂತ ಅಂತೀರಿ. ಸರಿ ಬಿಡಮ್ಮ, ಹೋಗಂಗಿಲ್ಲ ಇವತ್ತು, ಆಯಿತಾ? ಸರಿ ಆಯಿತು. ಅನ್ನಂಗೆ ಖುಷಿಯವ್ರೆ, ನೀವು ನಾಳೆ ಆರಾಮಾಗಿದ್ದೇಳ್ರಿ. ಅಣ್ಣಗೆ ಮತ್ತು ಚಿನ್ನಿಗೆ ಬಾಕ್ಸ್ನ ನಾಳೆ ನಾನು ರೆಡಿ ಮಾಡ್ತೀನಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ನಾಳೆ ಆರಾಮಾಗಿದ್ದೇಳ್ರಿ. ಅಣ್ಣ ಓಕೆ ತಾನೆ? ಸರಿ ಆಯ್ತಮ್ಮ. ಅಲ್ಲ, ಸುಮ್ಮನೆ ನೀನು ಯಾಕೆ ತೊಂದರೆ ತೊಗೋತಿದ್ದಿ? ಖುಷಿನ ಎದ್ದು ಮಾಡ್ತಾಳೆ ತಗೋ. ಇರಲಿ ಬಿಡೋಣ, ಪಾಪ ಖುಷಿಯವರಿಗಾದರೂ ಇಲ್ಲಿ ಬಂದಾಗಷ್ಟೇ ಹೌದಿಲ್ಲ ರೆಸ್ಟ್. ಅಲ್ಲಿ ದಿನ ಬೆಳಗ್ಗೆ ಬೇಗ ಎದ್ದು ಬೋರ್ ಆಗಿರುತ್ತೆ. ತವ್ರ ಮನೆಗೆ ಬಂದಾಗ ಅವ್ರಿಗೂ ಒಂದು ಸ್ವಲ್ಪ ರೆಸ್ಟ್ ರಿಲೀಫು ಅನ್ನೋದು ಇರಬೇಕಲ್ಲ. ಅದಕ್ಕೆ ಖುಷಿಯವರೇ, ನೀವು ನಾಳೆ ಲಘುನ ಎದ್ದೇಳ್ಕೊಬಿಡ್ರಿ, ಆರಾಮಾಗಿದ್ದೇಳ್ರಿ. ಇವರಿಬ್ರಿಗೂ ಬಾಕ್ಸ್ ರೆಡಿ ಮಾಡಿ, ಚಿನ್ನಿಗೂ ಸ್ಕೂಲಿಗೆ ಹೋಗೋಕ್ಕೆಲ್ಲ ರೆಡಿ ಮಾಡಿ ನಾ ಕಳಿಸ್ತೀನಂತ. ಆಕೆನ ನಿಮ್ಮ ತಮ್ಮ ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ತಾರೆ. ಅಣ್ಣಗೂ ನಾವು ಬಾಕ್ಸ್ ಎಲ್ಲ ರೆಡಿ ಮಾಡ್ತೀನಂತ. ನೀವೇನು ಟೆನ್ಷನ್ ಮಾಡ್ಕೊಬೇಡ್ರಿ, ಬೆಳಗ್ಗೆ ಆರಾಮಾಗಿ ಎದ್ದೇಳ್ರಿ. ಸರಿ ಆಯ್ತು ನೇತ್ರ. ಇಲ್ಲಿಗೆ ಬಂದಾಗ ಇವರೇನಾದರೂ ಇಲ್ಲಿಂದ ಸ್ಕೂಲಿಗೆ ಹೋದರೆ ಇಬ್ಬರು ನೀನೇ ತಾನೇ ಬಾಕ್ಸ್ ಮಾಡಿಕೊಟ್ಟೋದು. ಇಲ್ಲಿಗೆ ಬಂದಾಗಲೇ ನೋಡೋಣ ಅಂದು ಮೈಂಡ್ ಆರಾಮಾಗಿ ರಿಲ್ಯಾಕ್ಸ್ ಆಗಿರೋದು. ಆಮೇಲೆ ಬೆಳಗ್ಗೆ ಆರಾಮಾಗಿ ಎದ್ದೇಳೋದಂದ್ರೆ ಅಲ್ಲಿ ಮನೆಯಲ್ಲಂತೂ 5 ಗಂಟೆ ಅನ್ನಷ್ಟಿಗೆ ಎಚ್ಚರನ ಆಗ್ಬಿಡುತ್ತೆ. ಅಯ್ಯೋ ಎಲ್ಲಿ ಕೆಲಸ ಆಗುತ್ತೋ ಏನಿಲ್ಲ ಅನ್ನೋ ಟೆನ್ಷನಿಗೆ ನಿದ್ದೆನೇ ಬರೋದಿಲ್ಲ ಗೊತ್ತಾ? ಇಲ್ಲಿ ಬಂದಾಗಲೇ ಆರಾಮಾಗಿ ಮಲ್ಕೊಳ್ಳೋದು ನಾನು.
ಹ್ಞೂ ಸರಿ ಆಯಿತು, ನಾಳೆ ಆರಾಮಾಗಿದ್ದೀರಿ. ಬರ್ರಿ, ಬಿಸಿ ಬಿಸಿ ಚಹಾ ಮಾಡ್ತೀನಿ, ಎಲ್ಲರಿಗೂ ಚಹಾ ಕೊಡೋದ್ರಾತು. ಬರ್ರಿ. ಸರಿ ಆಯ್ತಮ್ಮ. ಹಂಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಚುಮ್ಮರಿ ಹಚ್ಬಿಡ್ತೀಯಮ್ಮ. ನಿನ್ನ ಕೈಯಿಂದ ಬೆಳ್ಳುಳ್ಳಿ ಚುಮ್ಮರಿ ಅಂದ್ರೆ ನನಗಂತೂ ಭಾಳ ಇಷ್ಟ. ಅಯ್ಯೋ ಅಣ್ಣ, ನಿನಗಿಷ್ಟ ಅಂತಾನೆ ಆಗಲೇ ಬೆಳ್ಳುಳ್ಳಿ ಚುಮ್ಮರಿ ಹಚ್ಚಿಟ್ಟಿನಿ. ಈಗ ಚಹಾ ಮಾಡೋದೊಂದ ಬಾಕಿ ಉಳ್ದೈತಿ. ಬರ್ರಿ. ಹ್ಞೂ ಸರಿ ಆಯ್ತು ನಡಿ. ರೀ ನೇತ್ರ, ಈ ಮನೆಗೆಲ್ಲ ಎಷ್ಟು ಚಂದ ಹೊಂದ್ಕೊಂಡಾಳಲ್ಲ. ಮನೆಯಲ್ಲಿರೋ ನಮ್ಮ ಡ್ಯಾಡಿ ಮಮ್ಮಿನೂ ಚೆನ್ನಾಗಿ ನೋಡ್ಕೋತಾಳೆ, ನಮ್ಮ ತಮ್ಮನೂ ಚೆನ್ನಾಗಿ ನೋಡ್ಕೋತಾಳೆ, ನಾವು ಬಂದಾಗ ನಮ್ಮನ್ನೂ ಚೆನ್ನಾಗಿ ನೋಡ್ಕೋತಾಳೆ. ನಿಜವಾಗ್ಲೂ ಈ ಮನೆಗೆ ತಕ್ಕ ಸೊಸಿ ನೋಡ್ರಿ ನೇತ್ರ, ಏನಂತೀರಿ? ಅಷ್ಟಕ್ಕೂ ಮತ್ತು ಯಾರು ತಂಗಿ? ನನ್ನ ತಂಗಿ. ಮತ್ತು ನನ್ನ ತಂಗಿ ಅಂದಮೇಲೆ ಈ ಮನಿನ ಚಂದ ನತಂಗೆ ನೋಡ್ಕೊಳ್ಳಾರ್ದ ಇರ್ತಾಳನ? ಅದು ನಿಜಾನ ಬಿಡ್ರಿ. ನಿಜ ಹೇಳ್ಬೇಕಂದ್ರೆ ಈ ಮನ್ಯಾಗ ನಮ್ಮ ಡ್ಯಾಡಿ ಮಮ್ಮಿ ಏನಂತಾರೆ, ನಾನಂತೂ ಭಾಳ ಪುಣ್ಯ ಮಾಡಿ ನೋಡು. ಒಳ್ಳೆ ಅಳಿಯ ಸಿಕ್ಕಾನ, ಒಳ್ಳೆ ಸೊಸಿ ಸಿಕ್ಕ. ಯಾವ ಜನ್ಮದ ಪುಣ್ಯನೇ ಏನೋ ಈ ಮನ್ಯಾಗ ಇಬ್ಬರು ಚೆನ್ನಾಗಿರೋರು ಸಿಕ್ಕಾರ. ನಮ್ಮ ಮನ್ಯಾಗ ಯಾವ ಗಲಾಟೆ ಚಿಂತೆ ಟೆನ್ಷನ್ ಏನೂ ಇಲ್ದ ಆರಾಮದೀವಿ ನೋಡಿ ನಾವು ಅಂತಾರೆ. ಸರಿ ಆಯಿತು, ನಡಿ ನಡಿ. ನನ್ನ ತಂಗಿ ಬೆಳ್ಳುಳ್ಳಿ ಚುಮ್ಮರಿ ಹೆಚ್ಚಾಳಂತ. ಆಕೆ ಕೈಯಿಂದ ಬೆಳ್ಳುಳ್ಳಿ ಚುಮ್ಮರಿ ತಿಂದು ಎಷ್ಟು ದಿನ ಆಗಿತ್ತು. ನಡಿ ನಡಿ. ಸರಿ ಬರ್ರಿ. ಏಟೊತ್ತಾತು ಇನ್ನೂ ಬರವಲ್ರಲ್ಲ ಇವರು. 6:30 ಪೌಣ 7 ಆಗಕ್ಕೆ ಬಂತು, ಇನ್ನೂ ಬರವಲ್ರಲ್ಲ. ಅರೆ, ನಮ್ಮ ಅಂಬವಕ್ಕ ಬಾಗಿಲು ಕಡೆ ನೋಡ್ಕೊಂಡು ನಿಂತಾಳಲ್ಲ, ಎದಕ್ಕೆ? ಯಾರಿಗಾರ ಕಾಯ್ಕೊಂತ ನಿಂತಾಳೆ ಏನ? ನಡಿ ಕೇಳೋಣ. ಅಂಬವಕ್ಕ? ಪಂಚಿ, ಸರಸ್ವತಿ, ಏನು? ಯಾಕೆ ಬೇಕು? ಏನಾಯ್ತು? ಆಗಲಿಂದ ಆತಾಗಿಂದ ತಗ ಈತಾಗಿಂದ ತಗ ಒಳ್ಳೆ ಅಂಡ ಸುಟ್ಟಿರೋ ಬೆಕ್ಕಿನ ಥರ ಅಡ್ಡಾಡಕ್ಕೆ ಕುಂತೀಯಲ್ಲ. ಲೇ, ನೀನಂತೂ ಏನಾರು ಒಂದು ಅಂದ ಬಿಡ್ತಿದ್ದಿ ನೋಡು. ಏನಿಲ್ಲ, ನಮ್ಮ ಕಾವೇರಿ ಮತ್ತು ಗವಿ ಇನ್ನೂ ಬರಲಿಲ್ಲಲ್ಲ, ಅದಕ್ಕೆ ನೋಡ್ಕೊತ ನಿಂತಿದ್ದೆ. ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತ, ಎಷ್ಟೊತ್ತಾತಲ್ಲ ಅಂತ ನೋಡ್ಕೊತ ನಿಂತಿದ್ದೆ ನೋಡು. ಹೌದಾ, ಇನ್ನೂ ಬಂದಿಲ್ಲ? ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತಲ್ಲ. ಏನು ಹುಡುಗ್ರ ಏನು, ಕೈಯಾಗ ಫೋನ್ ಇರ್ತೈತಿ, ಒಂದು ಫೋನ್ ಹಚ್ಚಿ ಹೇಳಂಗಿಲ್ಲ. ಇವತ್ತು ಬರೋದು ಹೊತ್ತಾಕೈತಿ, ಇಲ್ಲ ಇಲ್ಲದೀವಿ, ಬರಾಕುಂತೀವಿ, ಏನಾರು ಒಂದು ಹೇಳ್ಬೇಕು ಅನ್ನೋದು ಗೊತ್ತಿಲ್ಲಪ್ಪ. ಫೋನ್ ಹಚ್ಚಿದ್ರೆ ಫೋನು ಎತ್ತಂಗಿಲ್ಲ. ಅದು ಅಲ್ದ ಗಾಡಿಯಾಗಿದ್ರೆ ನಮ್ಗೆ ಗೊತ್ತಾಗಂಗಿಲ್ಲ, ನೀವು ಫೋನ್ ಹಚ್ಚಿದ್ರೂ ಎತ್ತಂಗಿಲ್ಲ ನಾವು, ಅದಕ್ಕೆ ಅಂತ ಹೇಳ್ತಾರೆ. ಫೋನ್ ಹಚ್ಚಿನೂ ಸಾಕಾಗೋತು. ಏಟೊತ್ತಾತು ಕಾಯ್ಕೊಂತ ನಿಂತೀನಿ, ಇನ್ನೂ ಬರವಲ್ರಿ ನೋಡು. ಯಪ್ಪ, ನಾನು ಆಗಲೇ ಬಂದಾರನ ಅಂತ ಅನ್ಕೊಂಡಿನಿ ನೋಡು. ಏನು ಹುಡುಗ್ರನಪ್ಪ, ಲಘು ಲಘುನ ಬರಂಗಿಲ್ಲ ಬಿಡಂಗಿಲ್ಲ ಅತ್ತಾಗ ಮನೆಗೆ. ಪಾಪ ಒಂದೊಂದು ಸಲ ನಮ್ಮ ಕಾವೇರಿದು ಎಕ್ಸ್ಟ್ರಾ ಕ್ಲಾಸ್ ಎಲ್ಲ ಹಾಕ್ಬಿಟ್ಟಿರಲ್ಲನ, ಅದಕ್ಕೆ ಮತ್ತೆ ಲೇಟ್ ಆಕೈತಿ. ಮತ್ತು ಗವಿನೂ ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕಲ್ಲ, ಆಕಿನ ಕರ್ಕೊಂಡು ಡ್ಯೂಟಿ ಮುಗಿಸ್ಕೊಂಡು ಕಾವೇರಿದು ಕಾಲೇಜ್ ಹತ್ರ ಹೋಗಿ ಆಕಿನ ಕರ್ಕೊಂಡು ಬರ್ಬೇಕಲ್ಲ, ಮತ್ತು ಹೊತ್ತಾಕೈತಿ. ಈ ಹುಡುಗರು ಹೊರಗಡೆ ಹೋದ್ರಂದ್ರೆ ಮನೆಗೆ ಬರೋ ತನಕನೂ ಒಂದು ಭಯ ಭಯ ಭಯ. ಯಾವಾಗ ಬರ್ತಾರ ಏನ ಅಂತಂದು ಚಿಂತೆ ಇವ್ರು ಬರೋವರೆಗೂ. ನೀನು ಯಾವಾಗ ಫೋನ್ ಹಚ್ಚಿದ್ದಿ? ಒಂದು ಅರ್ಧ ತಾಸಿಂದ ಅಂತ ಅನಿಸ್ತೈತಿ. ನೀನು ಅರ್ಧ ತಾಸು ಆಗಿಲ್ಲನ, ಆಗಲಿಂದ ಫೋನ್ ಹಚ್ಚಕೊಂತೀನಿ, ಎತ್ತವಲ್ರಪ್ಪ. ಏನೆಲ್ಲ ಗಾಡಿ ಮೇಲೆ ಏನಾರ ಆಧಾರ ಏನ, ಅದಕ್ಕೆ ಎತ್ತಿಲ್ಲನ ಅಂತ ಅನಿಸ್ತೈತಿ. ಗಾಡಿ ಮೇಲೆ ಇದ್ರೆ ಫೋನ್ ಎತ್ತಂಗಿಲ್ಲ, ಯಾಕಂದ್ರೆ ಮತ್ತು ಗಾಡಿ ಮೇಲೆ ಗವಿ ಅಂತೂ ಫೋನ್ ಎತ್ತಂಗೇ ಇಲ್ಲ. ಆಮೇಲೆ ನಮ್ಮ ಕಾವೇರಿ ಅಂತೂ ಫೋನನ್ನು ಇದ್ರಾಗ ಬ್ಯಾಗ್ನಾಗ ಇಟ್ಕೊಂಡ್ಬಿಟ್ಟಿರ್ತಾಳಲ್ಲ, ಫೋನ್ ಬಂದಿದ್ದು ಗೊತ್ತಾಗಂಗಿಲ್ಲ. ನೋಡಂತಡಿ ಇನ್ನೊಂದು ಸ್ವಲ್ಪ ಹೊತ್ತು ಬರಲಿಲ್ಲ ಅಂತಂದ್ರೆ ಮತ್ತು ಮನ್ಯಾಗ ಹೇಳಕ್ಕೆ ಬರ್ತೈತಿ ಗಂಡು ಮಕ್ಕಳಿಗೆ. ಯವ್ವ, ಅಂದರೂ ಅವ್ರು ಬರೋ ತನಕ ಒಂದು ಚಿಂತಿನ ಯವ್ವ ನನಗಂತೂ. ನೋಡೋಣ ತಡಿಬೇಕ, ಯಾಕಷ್ಟೇ ಚಿಂತೆ ಮಾಡ್ತಿದ್ದಿ? ಬಿಡ ಮುಂದೆ ಫೋನ್ ಹಚ್ತಿದ್ರನ ನಿನಗೆ ಎಷ್ಟು ಸಲ ಹೇಳಿನಿ ನಾನು ಅವರಿಗೆ, 6 ಗಂಟೆ ಒಳಗಡೆನ ಮನೆಯಾಗಿರಬೇಕು ಅಂತಂದು. ಅದಕ್ಕೂ ಮಿಕ್ಕಿ 6 ಗಂಟೆ ಮೇಲೆ ಆಕೈತಂದ್ರೆ ಯಾವುದಕ್ಕೂ ಒಂದು ಫೋನ್ ಹಚ್ಚಿಬಿಡ್ರಿ, ಬರಾಕುಂತೀವಿ ಇಲ್ಲ ಬರೋ ತಡ ಆಕೈತಿ ಏನು ಅನ್ನೋದನ್ನು ಫೋನ್ ಹಚ್ಚಿ ಹೇಳ್ರಿ ಅಂತ 1000 ಸಲ ಹೇಳ್ತೀನಿ. ಅಂದರೂ ನನ್ನ ಮಾತ ಕೇಳಂಗಿಲ್ಲ ಇಬ್ಬರು. ಇವತ್ತು ಬರಲಿ, ಇವತ್ತು ಸರಿಯಾಗಿ ಹರೆ ಬಿಡ್ತೀನಿ. ಇನ್ನೊಂದು ಸಲ ಇಷ್ಟು ಲೇಟಾಗಿ ಬಂದಿರಬಾರ್ದು, ಇಲ್ಲ ಫೋನ್ ಹಚ್ತಿರ್ಬೇಕು, ಇಲ್ಲ ನಾವು ಹಚ್ಚಿದ್ದು ಫೋನರಿ ಎತ್ತಬೇಕು, ಹಂಗೆ ಮಾಡ್ತೀನಿ ಇವತ್ತು. ಇರಲಿ ಬಿಡಬೇಕ, ಬರ್ತಾರನ್ನು ನೋಡಂತಡಿ, ಬಂದ ಮೇಲೆ ಮಾತಾಡಿದ್ರತ್ತ. ಪಾಪ ಅವ್ರದ್ದು ಅಲ್ಲಿ ಏನಿರ್ತೈತೆ ಏನ ಪರಿಸ್ಥಿತಿ, ಹೌದಿಲ್ಲ? ಅಂತಾರಲ್ಲ ಒಂದೊಂದ್ಸಲ ಲೇಟ್ ಆಗಿರ್ತೈತಿ, ಫೋನ್ ಹಚ್ಚಾಕು ಪುರ್ಸತ್ತಿರಂಗಿಲ್ಲ, ಲಘು ಲಘುನ ಬಂದ್ಬಿಡ್ತೀವಿ. ಯಾವಾಗ ಮನೆ ಸೇರ್ಕೊಂಡೀವೋ ಏನು ಅಂತಂದು ಲಘು ಲಘುನ ಬಂದ್ಬಿಡ್ತೀವಿ ಮನೆಗೆ ಅಂತ ಹೇಳ್ತಾರಿಲ್ಲ. ನೋಡಂತಡಿ ಪಾಪ ಅವ್ರದ್ದು ಪರಿಸ್ಥಿತಿ ಹೆಂಗೈತೆ ಏನಂತಂದು. ಇವ ಏನಾರ ಪರಿಸ್ಥಿತಿ ಇರಲಿ, ಹೆಂಗಾರ ಯಾಕೆ ಇರಲಿ, ಮನೆಯಾಗಿಲ್ಲಿ ಕಾಯ್ತಿರ್ತೀವಿಲ್ಲ, ನಮಗೆ ಚಿಂತಿರ್ತೈತಿ. ಬರಲಿ ತಡಿ, ಮಾತಾಡ್ತೀನಿ ಇವತ್ತು ಸರಿಯಾಗಿ.